ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚರ್ಚೆ ಆಗ್ತಾ ಇರುವಂತಹ ಬೆನ್ನಲ್ಲೇ ಈಗ ದಲಿತ ಸಿಎಂ ಕೂಗು ಕೂಡ ಜೋರಾಗಿದೆ. ಕಾರ್ಯಕರ್ತರಷ್ಟೇ ಅಲ್ಲದೆ ಶಾಸಕರಿಂದಲೂ ಕೂಡ ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ಬಂದಿದೆ. ದಲಿತ ಸಿಎಂ ಕೂಗಿಗೆ ದಲಿತ ಸಮುದಾಯ ಕೈ ಶಾಸಕರ ಬೆಂಬಲ ಕೂಡ ಸಿಕ್ಕಿದೆ. ಹಾಗಾಗಿ ಶಾಸಕರಿಂದಲೂ ಕೂಡ ಈಗ ದಲಿತ ಸಿಎಂ ಕೂಗು ಮುನ್ನೆಲೆಗೆ ಬಂದಿರೋದು. ದಲಿತರನ್ನೇ ಸಿಎಂ ಮಾಡೋದಿಕ್ಕೆ ಹೈಕಮಾಂಡ್ಗೆ ಶಾಸಕರು ಮನವಿಯನ್ನ ಸಲ್ಲಿಸಿದ್ದಾರಂತೆ. ದಲಿತ ಸಮುದಾಯದ ನಾಯಕರಿಂದ ಈ ಕುರಿತಾಗಿ ಹೈಕಮಾಂಡ್ಗೆ ಒತ್ತಾಯ ಮಾಡಲಾಗ್ತಾ ಇದೆ. ಮಾಯಕೊಂಡ ಕಾಂಗ್ರೆಸ್ ಶಾಸಕ ಕೆಎಸ್ ಬಸವಂತಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ. ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗಿದೆ. ನಮ್ಮ ಹಿರಿಯ ನಾಯಕರು ದಲಿತರನ್ನೇ ಸಿಎಂ ಮಾಡೋದಿಕ್ಕೆ ಕೇಳ್ತಿದ್ದಾರೆ. ನಮ್ಮ ನಾಯಕರು ಮನವಿ ಮಾಡಿದ್ರೆ ನಾವು ಕೈ ಜೋಡಿಸ್ತೀವಿ, ನಾವು ಕೈ ಜೋಡಿಸಿದ ಹಾಗೆ ಅಂತ ಶಾಸಕರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅಹಿಂದ ಮತ ಒಗ್ಗೂಡಿಸಿ ಪಕ್ಷ ಅಧಿಕಾರಕ್ಕೆ ತಂದರು. ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಸಂಘಟನೆಯ ಸಾಮರ್ಥ್ಯ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಪರ ಶಾಸಕ ಕೆಎಸ್ ಬಸವಂತಪ್ಪ ಬ್ಯಾಟಿಂಗ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆಯ ಬೆನ್ನಲ್ಲೇ ಈಗ ದಲಿತ ಸಿಎಂ ಕೂಗು ಕೂಡ ಜೋರಾಗ್ತಾ ಇದೆ. ಕಾರ್ಯಕರ್ತರಷ್ಟೇ ಅಲ್ಲ, ಶಾಸಕರಿಂದಲೂ ಕೂಡ ದಲಿತ ಸಿಎಂ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಈಗ ಸಿಎಂ ಬದಲಾವಣೆ ವಿಚಾರ ಆಗಿರಬಹುದು, ಸದ್ಯ ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿರ್ಬೋದು. 2.5 ವರ್ಷದ ಬಳಿಕ ಸಚಿವ ಸಂಪುಟ ಪುನಾರಚನೆ ಮಾಡ್ತೀವಿ ಎಂಬ ಮಾತನ್ನು ಖುದ್ದು ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಇದಾದ ಬಳಿಕ ಕೆಲವೊಂದಿಷ್ಟು ಜನ ಸಮುದಾಯವಾರು ಮತ್ತು ಕ್ಷೇತ್ರವಾರು ಸಚಿವ ಸ್ಥಾನಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದಂಥ ಬಸವಂತಪ್ಪನವ್ರು ಏನು ಹೇಳ್ತಾರೆ ಅವರನ್ನೇ ಮಾತಾಡ್ತೀನಿ. ಸರ್, ಈಗ ಸಚಿವ ಸಂಪುಟ ಪುನಾರಚನೆ ಮಾಡ್ತೀವಿ ಅಂತ ಸಿಎಂ ಅವರು ಹೇಳಿದ್ದಾರೆ. ಸೊ ಈಗ ನೀವು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀರಾ ಹೇಗೆ? ಯಾಕಂದರೆ ದಲಿತ ಸಮುದಾಯದ, ಅದರಲ್ಲೂ ಎಡ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋದೊಂದು ಆಗ್ರಹ ಹಿಂದಿನಿಂದ ಇರುವಂಥದ್ದು. ಒಂದು ಸಮುದಾಯಕ್ಕೂ ಕೊಡ್ಬೇಕನ್ನೋದು ನಾವೆಲ್ಲರೂ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ KH ಮುನಿಯಪ್ಪ ಸಾಹೇಬರು, ತಿಮ್ಮಾಪುರ ಸಾಹೇಬರು ಮತ್ತು ಆಂಜನೇಯರು ಎಲ್ಲ ಒಂದು ಒಗ್ಗಟ್ಟಾಗಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ಬೇಕಂತ ಒಂದು ಮನವಿಯನ್ನು ಈಗಾಗಲೇ ಹೈಕಮಾಂಡ್ ಮಾಡಿಕೊಂಡಿದ್ದಾರೆ. ಈ ಸರಿ ಸಚಿವ ಸಂಪುಟ ವಿಸ್ತರಣೆ ಏನಾದರೂ ಹೈಕಮಾಂಡ್ ಮಾಡಿದರೆ, ನಾವೇನು ಮಾಡ್ತಾರಂತ ಹೇಳೋಕ್ಕಾಗಲ್ಲ, ಮಾಡಿದರೆ ನಮ್ಮ ಸಮುದಾಯಕ್ಕೆ ಒಂದು ಒಂದು ಮನವಿ ಮಾಡ್ಕೊಂತ ನಾವು ಕೊಡ್ರಿ ಅಂತಕ್ಕಂಥದ್ದನ್ನು ಅವರು ಯಾವ ರೀತಿ ಪರಿಶೀಲನೆ ಮಾಡ್ಕೊಂಡು ನಮಗೆ ಕೊಡ್ತಕ್ಕಂಥ ಒಂದು ಭರವಸೆ ಐತಿ. ಮಧ್ಯ ಕರ್ನಾಟಕ ದಾವಣಗೆರೆ ಈ ಹಿಂದೆ ಅಂದರೆ BJP ಒಂದು ರೀತಿ ಶಕ್ತಿ ಕೇಂದ್ರ ಆಗಿತ್ತು. ಈಗ ಅತಿ ಹೆಚ್ಚು ಕಾಂಗ್ರೆಸ್ ಶಾಸಕರು ಆಯ್ಕೆ ಆದ ಬಳಿಕ ಒಂದು ರೀತಿ ಕಾಂಗ್ರೆಸ್ನತ್ತ ಜನ ಒಲವು ತೋರ್ತಾ ಇದ್ದಾರೆ. ಇನ್ನೊಂದು ಸಚಿವ ಸ್ಥಾನ ಕೊಡಬೇಕು ಅನ್ನೋ ಆಗ್ರಹ ಜಿಲ್ಲೆಯಲ್ಲೂ ಇರುವಂಥದ್ದು. ನಿಮ್ಮ ಕ್ಷೇತ್ರ ಜನನೂ ಮಾತಾಡ್ತಿದ್ದಾರೆ ನಿಮಗೆ ಕೊಡ್ಬೇಕಂತೇಳಿ. ಅದೇ ಆ ರೀತಿ ಬಂತಂದ್ರೆ, ಯಾಕಂದ್ರೆ ಸಮುದಾಯದ ಲೆಕ್ಕಾಚಾರದ ಮೇಲೆ ಬಂದರೆ ಬರ್ಬೋದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ನಾವು ಅದು ಹೊಸ ಮಕ್ಕಳುಗಳಿಗೆ ಕೊಡ್ತಕ್ಕಂಥದ್ದನ್ನು ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರು ಇರ್ಬೋದು, ಪ್ರಿಯಾಂಕ ಖರ್ಗೆ ಸಾಹೇಬ್ರು ಇರ್ಬೋದು, ಅನೇಕ ಸಚಿವರು ವ್ಯಕ್ತಪಡಿಸಿದ್ದಾರೆ ಹೊಸಬರಿಗೆ ಅವಕಾಶ ಕೊಡಬೇಕು. ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ಹೊಸಬರಿಗೆ, ಹೊಸ ಮಕ್ಕಳುಗಳಿಗೆ ಇದನ್ನು ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಿದ್ದಾರೆ. ಈಗ ನಮ್ಮ ಪಕ್ಕದಲ್ಲಿ ತೆಲಂಗಾಣದಲ್ಲಿ ನಮ್ಮ ಮಾದಿಗ ಸಮುದಾಯದಲ್ಲಿ ಫಸ್ಟ್ ಗೆದ್ದಂಥವ್ರಿಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಿದ್ದಾರೆ. ಹಂಗೆ ಯಾವ ರಾಜ್ಯದಲ್ಲಿ ಅಲ್ಲಿಯ ಸಮುದಾಯಗಳಿಗೆ ನ್ಯಾಯ ಸಿಗೋಂಥ ರೀತಿಯಲ್ಲಿ ತಗೊಂಡು ಕೊಡ್ತಕ್ಕಂಥ ಭರವಸೆ ನಮಗೆ ಐತಿ. ಮತ್ತೊಂದೆಡೆ CM ಬದಲಾವಣೆ ಚರ್ಚೆ ಜೋರಾಗ್ತಾ ಇತ್ತು. ಇಷ್ಟು ದಿನ ನಾನೇ 5 ವರ್ಷ CM ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಆದರೆ ಈಗ ನಿನ್ನೆ ಏನು ಹೇಳಿದ್ದಾರೆ, ಹೈಕಮಾಂಡ್ ಒಪ್ಪಿದರೆ 5 ವರ್ಷ ನಾನೇ CM ಅಂತಂದಿದ್ದಾರೆ. ಸೊ ಇನ್ನು CM ಬದಲಾವಣೆ ಕ್ರಾಂತಿ ಡಿಸೆಂಬರಲ್ಲಿ ಏನಾದರೂ ಆಗುತ್ತಾ? ಅವ್ರು ಯಾವಾಗಲೂ ಹೇಳ್ಕೊಂತ ಬರ್ತಾಯಿದ್ರು ನಾನೇ CM ಅನ್ನೋದು ಜೊತೆಗೆ ಹೈಕಮಾಂಡ್ ನಿರ್ಧಾರ ಅನ್ನೋ ಪದವನ್ನು ಯಾವತ್ತೂ ಹೇಳಿದರು. ಅವ್ರು ಎಲ್ಲಿಯೂ ಸಹ ಹೈಕಮಾಂಡನ್ನು ಹೊರಗಿಟ್ಟು ಮಾತಾಡಿಲ್ಲ. ನೀವು ನೋಡಿರ್ಬೇಕಾದ್ರೆ ಹಿಂದೆ ಅವರು ಸಿದ್ದರಾಮಯ್ಯ ಸಾಹೇಬರು ಮಾತಾಡಿರ್ತಕ್ಕಂಥ ನೀವು ನಿಮ್ಮ ಮಾಧ್ಯಮದಲ್ಲಿ ಅವರು ಹೇಳಿರ್ತಕ್ಕಂಥದ್ದು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥ ಪದ ಹೇಳೋದ್ರ ಜೊತೆಗೆ ಹೈಕಮಾಂಡ್ ಏನು ನಿರ್ಧಾರ ತಗೊಂತದ್ದು ಅದಕ್ಕೆ ನಾವೆಲ್ಲರೂ ಅದನ್ನು ಪಾಲನೆ ಮಾಡ್ಕೊಂತ ಅಂತಕ್ಕಂಥದ್ದನ್ನು ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ದಾರೆ. ಮತ್ತೊಂದೆಡೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಒಂದು ಕೂಡ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿತು. ಏನಂದರೆ ಸಿದ್ದರಾಮಯ್ಯನವರ ಬಳಿಕ ಈ ಅಹಿಂದ ನಾಯಕತ್ವವನ್ನು ಅವರೇ ವಹಿಸಬೇಕು, ಸತೀಶ್ ಜಾರಕಿಹೊಳಿ ವಹಿಸಬೇಕು ಅಂತೇಳಿ. ಇಲ್ಲೂ ದಾವಣಗೆರೆಯಲ್ಲೂ ಸಹ ಅಹಿಂದವನ್ನು ಸಂಘಟನೆ ಬಲಪಡಿಸುವಲ್ಲಿ ನಿಮ್ಮ ಜೊತೆಗೂಡಿ ಸತೀಶ್ ಜಾರಕಿಹೊಳಿ ಅವರು ಓಡಾಡಿದ್ದಾರೆ. ಸೊ ಏನು ಹೇಳಕ್ಕೆ ಬಯಸ್ತೀರಿ? ಅವರು ಯಾರಲ್ಲಿ ಸಂಘಟನೆಯ ಒಂದು ಸಾಮರ್ಥ್ಯ ಇದೆ ನೋಡ್ಕೊಂಡ್ಬಿಟ್ಟು ಈ ರೀತಿ ಹಿಂದೆ ಯಾವ ರೀತಿ ಸಿದ್ದರಾಮಯ್ಯ ಸಾಹೇಬರು ಅಹಿಂದವನ್ನು ಸಂಘಟನೆ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು,
ಆ ರೀತಿಯಾಗಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಅವರ ಏನು ನಾಯಕತ್ವ ಬದಲಾವಣೆ ಮಾಡ್ಕೊಂಡು ಅವರೇ ವಹಿಸ್ಕೊಂಡು ಬೇರೆಯವ್ರಿಗೆ ವಹಿಸ್ಕೊಡೋಂಥ ಸಂದರ್ಭ ಬಂದಾಗ ಸಂಘಟನೆಯಲ್ಲಿ ಯಾರೇ ಸಾಮರ್ಥ್ಯರಿದ್ದಾರೆ ಅಂಥವ್ರಿಗೆ ಕೊಡಟ್ರೆ ಒಳ್ಳೆಯ ನಾನು ಒಂದು ವ್ಯಕ್ತಪಡಿಸಿದ್ದಾರೆ ಯಾರು ಯತೇಂದ್ರ ಸಾಹೇಬರು. ಒಟ್ಟಿನಲ್ಲಿ ಸಂಪುಟ ಪುನಾರಚನೆ ಆದರೆ ದಲಿತರಿಗೂ ಪ್ರಾತಿನಿಧ್ಯ ಕೊಡಬೇಕು, ನೀವು ಸಹ ಆಕಾಂಕ್ಷಿ ಇದ್ದೀರಿ ಅಂತ ಹೇಳ್ತೀರಿ. ನಾವು ಆಕಾಂಕ್ಷಿ ಇಲ್ಲ, ಅವಕಾಶ ಕೊಟ್ಟರೆ ನಾವೇನು ಆಕಾಂಕ್ಷಿ ಅಂತೇನಿಲ್ಲ, ನಮ್ಮ ಸಮುದಾಯಕ್ಕೆ ಅವಕಾಶ ಕೊಟ್ಟರೆ ನಮಗೆ ಕೊಡ್ರಿ ಅಂತಕ್ಕಂಥದ್ದನ್ನು ನಾವು ಮನವಿ ಮಾಡ್ಕೊಂತೇವೆ ಅಷ್ಟೇ. ನಮಗೇನು ಲೆಫ್ಟ್ ಸಮುದಾಯ ಅಂತಕ್ಕಂಥದ್ದು ಏನೋ ಬಂದರೆ ನಮಗೊಂದು ಅವಕಾಶ ಕೊಡ್ರಿ ಅಂತ ಮನವಿ ಮಾಡ್ತಾರೆ. ಇದಿಷ್ಟು ಮಾಯ್ಕೊಂಡ್ ಕಾಂಗ್ರೆಸ್ ಶಾಸಕರಾದಂಥ ಬಸವಂತಪ್ಪನವರು ಹೇಳುವಂಥ ಮಾತು. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುಡ್ಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.